ಸೊ ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ನೋಡಿ ನೇಣು ಬಿಕ್ಕೊಂಡು ಗೃಹಿಣಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಆತ್ಮಹತ್ಯೆ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸೊ ಈ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೃಹಿಣಿಯ ತಾಯಿ. ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ ಈ ಘಟನೆ. ಸವಿತಾ ಮಾರುತಿ ಜೋಗಾಣಿ ಬರೀ 32 ವರ್ಷ ಅಷ್ಟೇ ಈ ಅಮ್ಮಂಗೆ. ಸೊ ಇದೇನಾಗಿತ್ತೋ ಏನೋ ಗೊತ್ತಿಲ್ಲ, ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಯ ಮೊದಲ ಮಹಡಿಯ ಬೆಡ್ರೂಮ್ನಲ್ಲಿ ವೇಲಿಂದ ನೇಣಾಕೊಂಡ್ಬಿಟ್ಟಿದ್ದಾರೆ ಸವಿತಾ ಅವರು. ತಕ್ಷಣವೇ ಸವಿತಾ ಅವರನ್ನ ಚಿಕಿತ್ಸೆಗೆ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ಆದ್ರೆ ಅದೃಷ್ಟ ಕೈ ಹಿಡಿಲಿಲ್ಲ. ಸವಿತಾ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ವೈದ್ಯರು ಈ ಮಾಹಿತಿಯನ್ನ ನೀಡಿರುವಂಥದ್ದು. ಸೊ ಏನಾಯ್ತು ಏನು ಅನ್ನೋದು ಇನ್ನೂ ಕೂಡ ಮಾಹಿತಿ ಬರಬೇಕಾಗಿದೆ. ಒಟ್ಟಾರೆಯಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಏನಾದರೂ ಗಂಡ ಹೆಂಡತಿ ನಡುವೆ ಕಲಹ ಇತ್ತಾ ಅಥವಾ ಪರ್ಸನಲ್ ಇಶ್ಯೂ ಏನಾದರೂ ಇತ್ತಾ, ಮನೆ ಕಡೆಯಿಂದ ಅಂದ್ರೆ ಏನು ತಂದೆ ತಾಯಿ ಕಡೆಯಿಂದ ಏನಾದರೂ ತೊಂದರೆ ಇತ್ತಾ? ಸೊ ಈ ರೀತಿಯಾದಂತಹ ಹಲವು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಈಗ ಬೆಳಗಾವಿ ಬೀಮ್ಸ್ ಆಸ್ಪತ್ರೆ ಶವಾಗಾರದ ಮುಂದೆ ತಂದೆ ತಾಯಿ ಮಗು ಕಣ್ಣೀರನ್ನ ಹಾಕ್ತಾ ಇದೆ. ಅವರಿಗೆ ಒಂದು ಮಗು ಕೂಡ ಇತ್ತು. ಈಗ ಬೆಳಗಾವಿಯ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸವಿತಾ ಮಾರುತಿ 32 ವರ್ಷದ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಬಟ್ ಅದೇನಾಗಿತ್ತು ಏನೋ ಗೊತ್ತಿಲ್ಲ. ಮನೆಯ ಮೊದಲ ಮಹಡಿಯ ಬೆಡ್ರೂಮ್ನಲ್ಲೇ ಮೇಲಿಂದ ನೇಣು ಹಾಕೊಂಡು ಸಾವಿಗೀಡಾಗಿದ್ದಾರೆ. ತಕ್ಷಣ ಸವಿತಾರನ್ನ ಚಿಕಿತ್ಸೆಗೆ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ಸವಿತಾ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಕೌಟುಂಬಿಕ ಕಲಹಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಟುಂಬಸ್ಥರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಯಿ ಭಾರತ ಮೋರಿಯಿಂದ ಆತ್ಮಹತ್ಯೆ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರಿಗೆ ಈಗಾಗಲೇ ದೂರು ಕೂಡ ಕೊಟ್ಬಿಟ್ಟಿದ್ದಾರೆ. ಪತಿ ಮಾರುತಿ ಜೊತೆಗೆ ಸವಿತಾ ಮದುವೆಯಾಗಿ 6 ವರ್ಷ ತುಂಬಿತ್ತಂತೆ. ಸವಿತಾ ದಂಪತಿಗೆ 4 ವರ್ಷದ ಗಂಡು ಮಗು ಕೂಡ ಇದೆ. ಗಮನಿಸ್ತಾ ಇದ್ದೀರಿ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಬೀಮ್ಸ್ ಆಸ್ಪತ್ರೆಗೆ ಕಳಿಸಲಾಗಿದೆ. ರಿಪೋರ್ಟ್ ಬರಬೇಕಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಬೆಳಗಾವಿ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಇತ್ತೀಚೆಗೆ ಮದುವೆ ಆಗೋದು ಅರ್ಜೆಂಟು, ಡಿವೋರ್ಸ್ ಆಗೋದು ಅದೇನು ತಡನೇ ಇಲ್ಲ. ಒಂದು 3-4 ವರ್ಷ ಮದುವೆ ಆಗಿ ಅದಾದ ನಂತರ ಡಿವೋರ್ಸ್ ಆಗ್ಬಿಟ್ರೆ ಮುಗದೆ ಹೋಯ್ತು, ಜೀವನ ಕಂಪ್ಲೀಟ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ವರ್ತನೆ ಮಾಡ್ತಿದ್ದಾರೆ. ಸೊ ಈಗ 4 ವರ್ಷದ ಗಂಡು ಮಗು ಅನಾಥ ಆಯಿತು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಸೊ ಫೈನಲಿ ಈಗ ಸವಿತಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕುಟುಂಬಸ್ಥರು ಕಾಯ್ತಿದ್ದಾರೆ.